ಮಾಡಬೇಕು. ಕೇಳಕ್ಕೆ ತಯಾರಾಗಿಲ್ವಲ್ರಿ ನೀವು? ಕೇಳಕ್ಕೆ ತಯಾರಾಗಿಲ್ವಲ್ಲ? ಗೊತ್ತಿತ್ತು ನೀವು ಹಿಂಗ್ ಮಾಡ್ತೀವಿ ಅಂತ. ಮಾನ್ಯ ಅಧ್ಯಕ್ಷರೇ, ಅವ್ರ ಜೊತೆ ನೀವ್ಯಾಕ್ರಿ ಹೋಯ್ತೀರಿ? ಬರ್ರಿ ಕೂಡ್ರಿ ಆಯ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಕೂಡ್ರಿ. ಪೂಜಾರ್ ಹೇಳಿದ್ರಲ್ಲ, ಕೃಷ್ಣ ಮೇಲೆ ಆಣೆ ಮಾಡಿ ನೀವು ಪ್ರತಿ ವರ್ಷ 10,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಲಿಲ್ಲ. 5 ವರ್ಷದಲ್ಲಿ 50,000 ಕೋಟಿ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡಲಿಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಪರಮೇಶ್ವರ ಆಗ 5 ನಿಮಿಷ ಕುತ್ಕೊಳ್ರಿ, ಯಾರು ಹೋಗ್ಬೇಡ್ರಿ, ಕುತ್ಕೊಳ್ರಿ. ಮುಖ್ಯಮಂತ್ರಿ ಮಾತಾಡಿ ಕುತ್ಕೊಳ್ರಿ, ಎಲ್ಲ ತೊಗೊಂಡ್ರಂಗ ಕುತ್ಕೊಳ್ರಿ. ನೋಡಿ ಮುಖ್ಯಮಂತ್ರಿ ಮಾತಾಡುವಾಗಿದ್ದೀರಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಹೊಸಪೇಟೆಯಿಂದ ನಾನು ಮತ್ತು ಆಗ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರು ನಾವಿಬ್ಬರು ಪಾದಯಾತ್ರೆ ಮಾಡಿದ್ದು. ನಮ್ಮ ಜೊತೆ ನಮ್ಮ ಕಾರ್ಯಕರ್ತರು ಎಲ್ಲ ಇದ್ದರು, ಲೀಡರ್ಗಳೆಲ್ಲ, ಭಾಗದ ಲೀಡರ್ಗಳೆಲ್ಲ ಇದ್ದರು, ಪಾದಯಾತ್ರೆ ಮಾಡೋದು. ಕೂಡಲ ಸಂಗಮದಲ್ಲಿ ಫಂಕ್ಷನ್, ಕೊನೆಯ ದಿನ ಫಂಕ್ಷನ್ ಮಾಡಬೇಕಾಗಿತ್ತು. ಆ ಫಂಕ್ಷನ್ನಲ್ಲಿ ನಾನು ಹೇಳಿದೆ, ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. ಒಟ್ಟು 5 ವರ್ಷದಲ್ಲಿ ಕನಿಷ್ಠ 50,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. ಅದನ್ನು ಪೂಜಾರ್ ಕೇಳಿದ್ರು, ನಾವು ಕೃಷ್ಣ ಮೇಲೆ ಆಣೆ ಹೇಳಿದ್ರಿ, ನೀವು ಮಾಡಿಲ್ಲ. 4 ವರ್ಷ ಅವರ ಅಧಿಕಾರದಲ್ಲಿದ್ದರು, ಅವರು ಒಂದು ಏನು ಮಾಡಲಿಲ್ಲ. ನಾನು 5 ವರ್ಷದಲ್ಲಿ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. 56,000 ಕೋಟಿ, 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೆ. 5 ವರ್ಷ ನಾವು 50,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು, 56,000 ಕೋಟಿ ಖರ್ಚು ಮಾಡೋದು. ಈಗಲೂ ಕೂಡ 2 ಹಂತದಲ್ಲಿ ಮಾಡ್ತೀವಿ ಅಂತ ಹೇಳಿದರು. 519 ಮೀಟ್ರಿಂದ 524 ಮೀಟ್ರು, ಅದು 2 ಮಾಡ್ತೀವಿ. ಮತ್ತು ಅಕ್ವಿಷನ್ನು 2 ಹಂತದಲ್ಲಿ ಮಾಡ್ತೀವಿ ಅಂತ. ನಾವು ಒಂದೇ ಹಂತದಲ್ಲಿ ಕನ್ಸೆಂಟ್ ಮೂಲಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮುಂದಿನ ವರ್ಷ ಬಜೆಟ್ನಲ್ಲಿ ದುಡ್ಡಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಎಜುಕೇಷನ್ನಲ್ಲಿ ಉತ್ತರ ಕರ್ನಾಟಕದ ಕಡೆ ವಿಶೇಷವಾಗಿ KKRDB ಕಲ್ಯಾಣ ಕರ್ನಾಟಕದ ಕಡೆ ಅಲ್ಲಿ ಕಡಿಮೆ ಇದೆ, ಎಜುಕೇಷನ್ ಭಾಳ ಕಡಿಮೆ ಇದೆ. ಅವರು ಸಂಕನೂರು ಅವರು ಹೇಳಿದ್ದಾರೆ, ನಾವು ಕೊಠಡಿಗಳು ಕಟ್ಟಿಸ್ತಕ್ಕಂಥದ್ದು, ಟೀಚರ್ಗಳನ್ನು ಅಪಾಯಿಂಟ್ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತೀವಿ. ಅದಕ್ಕೋಸ್ಕರನೇ ವಿ ಆರ್ ವೆಯ್ಟಿಂಗ್. ಇವರು ನಮ್ಮ ಗೋವಿಂದರಾವ್ ಅವರ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ಅದು ಬಂದ ಮೇಲೆ ಜಾರಿ ಮಾಡ್ತೀವಿ. ಅದು ಜೊತೆಗೆ ನಾವು ಒಂದು ಕಮಿಟಿ ಮಾಡಿದ್ದು, ಛಾಯಾ ದೇವಾಂಕರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಮೊನ್ನೆ. ಆ ರಿಪೋರ್ಟ್ ಪ್ರಕಾರ ಮಾಡ್ತೀವಿ. ನಾನು ಈಗಾಗಲೇ ಹೇಳಿದ್ದೀನಿ, 32,000 ಹುದ್ದೆಗಳು ಖಾಲಿ ಇದ್ದಾವೆ. 32,000ಗಳಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಲೇಬೇಡಿ, ನೀವೇ ನೇರವಾಗಿ ಅಪಾಯಿಂಟ್ ಮಾಡ್ಕೊಳ್ಳಿ 80% ಅಂತ ಹೇಳಿದ್ದೀನಿ. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಅವರು ವಾಕೌಟ್ ಮಾಡಬೇಕಾಗಿತ್ತು. ಅವರಿಗೆ ಮಾಹಿತಿಯೂ ಇಲ್ಲ, ಸರಿಯಾಗಿ ಓದ್ಕೊಂಡು ಬಂದಿಲ್ಲ, ಸರಿಯಾಗಿ ಕೇಳೋಕ್ಕೂ ಇಲ್ಲ. ಕ್ಲಾರಿಫಿಕೇಶನ್ ಅಂದರೆ ಸುಳ್ಳು ಎಲ್ಲ ಹೇಳೋದು. ಕ್ಲಾರಿಫಿಕೇಷನ್ನಲ್ಲಿ ರವಿಕುಮಾರ್ ಮತ್ತು ಕೇಶವ ಪ್ರಸಾದ್ ಅವರು ಎಲ್ಲ ಬರೀ ಸುಳ್ಳು ಹೇಳ್ತಾರೆ. ಅದರಿಂದ ಅವರು ಈಗ ನಾವು ಹಾಸ್ಟ್ಲ್ಗಳು, ನಾವು 5 ವರ್ಷದಲ್ಲಿ 504 ಹಾಸ್ಟ್ಲ್ ಮಾಡಿದ್ರೆ ಅವರು ಬರೀ 4 ವರ್ಷದಲ್ಲಿ 5 ಇದರಿಂದ ಉತ್ತರ ಕರ್ನಾಟಕದ ಇದರಲ್ಲಿ ಹಾಸ್ಟೆಲ್ಗಳು ಇಲ್ಲದೆ ಹೋದರೆ ವಿದ್ಯಾರ್ಥಿಗಳ ಶಿಕ್ಷಣ ಬೆಳೆಯೋದು ಹೆಂಗೆ? ಇದು ಅವ್ರ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ರಸ್ತೆಗಳು ಮಾಡಲಿಲ್ಲ, ಮನೆಗಳು ಕಟ್ಟಲಿಲ್ಲ, ಏನೂ ಮಾಡಲಿಲ್ಲ. ಇವರೇ ಹೇಳ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ, ದುಡ್ಡು ಕೂಡ ಕೊಟ್ಟಿಲ್ಲ ನಮಗೆ. ಈ ಪರಿಸ್ಥಿತಿ ಇರುವಾಗ ನಾವು
ಕೇಂದ್ರ ಸರ್ಕಾರ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಅದಕ್ಕೆ ಒಂದು ನಿಯೋಗ ಕರ್ಕೊಂಡು ಹೋಗೋಕ್ಕೆ ತಯಾರಾಗಿದ್ದೀನಿ. ನಿಯೋಗ ಎಲ್ಲ ಆಲ್ ಪಾರ್ಟಿ ನಿಯೋಗನ ಕರ್ಕೊಂಡು ಹೋಗಲಿಕ್ಕೆ ತಯಾರಾಗಿದ್ದೀನಿ. ಮತ್ತೆ ಮಾಡ್ತೀವಿ ಅದನ್ನು. ಮತ್ತು ಅಲ್ಲಿ ಕೆಳ ಹೌಸ್ನಲ್ಲಿ ವಿಧಾನಸಭೆಯಲ್ಲಿ ವೈಟ್ ಪೇಪರ್ ಕೇಳಿದ್ದಾರೆ. ವೈಟ್ ಪೇಪರ್ ಬೇಕಾದ್ರೆ ಮಂಡಿಸೋಣ. ಸೊ ನಾವು ಉತ್ತರ ಕರ್ನಾಟಕದ ಕಡೆ ಭಾಗಕ್ಕೆ ನಂಜುಂಡಪ್ಪ ವರದಿ ಕಮಿಟಿ ಮಾಡಿದವರು ನಾವು, ಅದರ ವರದಿ ಇಂಪ್ಲಿಮೆಂಟ್ ಮಾಡಿದವರು ನಾವು. ಆಮೇಲೆ 371J ಈ ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಿದವರು ನಾವು, ಅದನ್ನು ಜಾರಿ ಮಾಡಿದವರು ನಾವು. ಅದಕ್ಕೆ ದುಡ್ಡು ಕೊಟ್ಟು ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ಅವರು. ಆಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಅವರು ಅದ್ವಾನಿಯವರು, ನಾನು ಪತ್ರ ಓದಿದೆ, ಅದ್ವಾನಿಯವರು ಆಗೋದಿಲ್ಲ ಅಂತ ಬರೆದು ಬಿಟ್ಟಿದ್ರು. ಇಟ್ಸ್ ನಾಟ್ ಫೀಸಿಬಲ್ ಅಂತ ಬರೆದಿದ್ರು. ಆದರೂ ನಾವು ಮಾಡೋದು. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮಾಡೋದು. ಸರ್, ನಾವು ಉತ್ತರ ಕರ್ನಾಟಕ ಅಸಮಾನತೆ ಹೋಗಬೇಕು ಅಂತಕ್ಕಂಥದ್ದೇ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅಸಮಾನತೆ ಹೋಗಬೇಕು, ಪ್ರಾದೇಶಿಕ ಅಸಮಾನತೆ ಹೋಗಬೇಕು, ವ್ಯಕ್ತಿಗೆ ಇರ್ತಕ್ಕಂಥ ಅಸಮಾನತೆ ಹೋಗಬೇಕು. ಆರ್ಥಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಲ ಬರಬೇಕು. ಅವರು ಬಲ ಬಂದರೆ ಮಾತ್ರ ಜಾತೀಯತೆ ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ, ರೈತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ 6,95,00,000 ಇದೆಯಲ್ಲ, 95 ಲಕ್ಷ ಅಷ್ಟೂ ಜನರ ಆರ್ಥಿಕ ಸಾಮಾಜಿಕ ಅಸಮಾನತೆ ಹೋಗಿ ಸಮಾಜದ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೈತರ ಪರ ಇದ್ದೇವೆ, ಉತ್ತರ ಕರ್ನಾಟಕದ ಪರನೂ ಕೂಡ ಇದ್ದೇವೆ. ಮಾನ್ಯ ಸಮಾಜ ಕಲ್ಯಾಣ ಸಚಿವರು, ಒಂದು ನಿಮಿಷ, ಬಿಲ್ ಐತಿ, ಬಿಲ್ ಮುಗಿಸ್ತೀನಿ. ಬಿಲ್ ಮುಗಿಲಿ, ಒಂದು 2 ನಿಮಿಷ ನೋಡಿ. ಮದುವೆಪ್ಪ ಭಾಳ ಭಾಷಣ ಮಾಡಿ, ಬೆಳಗ್ಗೆ 10 ಕುಂತೀನಿ, ಊಟ ಇಲ್ಲ, ಏನಿಲ್ಲ. 10 ಮಾಡೋದು. ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕೃತ ರೂಪದಲ್ಲಿರುವ 2025 ಸಾಲಿನ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ನಿಷೇಧ ಮತ್ತು ಪರಿಹಾರ ವಿಧೇಯಕವನ್ನು ಪರಿಗಣಿಸಬೇಕೆಂದು ಸೂಚಿಸಲು ತಮ್ಮನ್ನು ಕೋರ್ತೇನೆ. ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ವಿಧೇಯಕ 2025 ಪರಿಗಣಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಏನಾದ್ರು ಹೇಳೋದಿದ್ದೇನೆ? ಏನು ಹೇಳೋದಿದ್ದೇನೆ? ಹೇಳಿಬಿಟ್ಟಿರಲ್ಲ, ಸಾಕು ಸಾಕು ಸಾಕು. ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ವಿಧೇಯಕ 2020 ಪರಿಗಣಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿಂದ ಭಾವಿಸುತ್ತೇನೆ, ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ. ವಿಧೇಯಕವನ್ನು ಖಂಡಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ, 2 ರಿಂದ 21 ಖಂಡಗಳು ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವ ಅಂಗೀಕಾರಪಟ್ಟಿದೆ. 2 ರಿಂದ 21 ಖಂಡಗಳನ್ನು ವಿಧೇಯಕಕ್ಕೆ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ, ಮೊದಲನೇ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆಗಳ ವಿಧೇಯಕದ ಭಾಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು. ದನಿನ ಹೋಗಿಬಿಡುತ್ತೆ ಎಲ್ಲರಿಗೂ. ಪ್ರಸ್ತಾವದ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿ ಪ್ರಸ್ತಾವದ ಪರವಾಗಿ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವದ ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆಗಳ ವಿಧೇಯಕ್ಕೆ ಸೇರಿಸಲ್ಪಟ್ಟಿವೆ. ಸಮಾಜ ಕಲ್ಯಾಣ ಸಚಿವ ಅಂಗೀಕಾರಕ್ಕೆ ಸೂಚನೆ. ಅಂಗೀಕಾರಕ್ಕೆ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ವಿಧೇಯಕ 2025 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ ಹಾಗೂ ವಿಧೇಯಕ ಅನುಮೋದನೆ ದೊರೆತಿದೆ. ಎಚ್ ಕೆ ಪಾಟೀಲ್ ನಾನು 1 ನಿಮಿಷ ನಾನು ಮಾತಾಡ್ತೀನಿ, ಆಮೇಲೆ ಅವ್ರು ಮಾಡಿ. ಮಾನ್ಯ ಸಭಾಪತಿಗಳೇ, 44 ದಶಕಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸರ್ಕಾರ ಇದನ್ನು ಮಂಡಿಸಿದ ಮಹದೇವಪ್ಪನವ್ರ ಮಂತ್ರಿಗಳು,
ಕಾನೂನು ಸಚಿವರು, ಎಚ್ ಕೆ ಪಾಟೀಲರು, ಕೃಷಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸಚಿವರು ಕೂಡ ಈ 40 ವರ್ಷದ ಹೋರಾಟಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಸಮುದಾಯದ ಪರವಾಗಿ ನಾನು ಇವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ವಿರೋಧ ಪಕ್ಷದವರು ಈ ಬಿಲ್ ವಿಷಯದಲ್ಲಿ ನಾರಾಯಣ ಸ್ವಾಮಿ ಆಗಲಿ ಮತ್ತು ಎಲ್ಲ ಮುಖಂಡರು ಕೂಡ ವಿಧಾನ ಪರಿಷತ್ ಸದಸ್ಯರು, ವಿರೋಧ ಪಕ್ಷದ ಎಲ್ಲ ಮುಖಂಡರು ಕೂಡ ಸಹಕರಿಸ್ತಾರೆ. ಅವ್ರಿಗೂ ಕೂಡ ಧನ್ಯವಾದ. ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅಪ್ಪಣೆ ಪಡೆದು ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕೃತವಾಗಿರ್ತಕ್ಕಂಥ, ಸರ್ವಾನುಮತದಿಂದ ಅಂಗೀಕೃತವಾಗಿರ್ತಕ್ಕಂಥ ನಿರ್ಣಯಗಳನ್ನು ನಾನು ಈ ನಮ್ಮ ಘನವೆತ್ತ ಸದನದಲ್ಲಿ ಮಂಡಿಸ್ತೀನಿ. ಅಧ್ಯಕ್ಷರೇ, ಈ ಅಧಿಕೃತ ನಿರ್ಣಯಗಳು, ಪೀಠಿಕೆ ಇತ್ಯಾದಿ ಸಾಕಷ್ಟು ವಿಸ್ತಾರವಾಗಿವೆ. ಆದರೆ ಸಮಯದ ಗಮನದಲ್ಲಿಟ್ಕೊಂಡು ಆಪರೇಷನ್ ಪ್ಯಾರಾ ಮಾತ್ರ ಓದ್ತೀನಿ. 1ನೇ ನಿರ್ಣಯದ ಅಧಿಕೃತ ನಿರ್ಣಯವನ್ನು ನಾನು ಸದನಕ್ಕೆ ಮಂಡಿಸ್ತಾ ಇದ್ದೇನೆ. ಆಪರೇಷನ್ ಪ್ಯಾರಾ ಕಲ್ಯಾಣ ಕರ್ನಾಟಕ ಪ್ರದೇಶದ ಬಹುದಿನಗಳ ಬೇಡಿಕೆಯಾದ ರಾಯಚೂರು ಜಿಲ್ಲೆಯಲ್ಲಿ ತಕ್ಷಣವೇ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಅನ್ನು ಸ್ಥಾಪಿಸಲು ಭಾರತ ಸರ್ಕಾರಕ್ಕೆ ಆಗ್ರಹಿಸಲು ಮತ್ತು ಈ ಸಂಬಂಧದಲ್ಲಿ ಮುಖ್ಯಮಂತ್ರಿಯವರ ಪತ್ರಗಳು ಹಾಗೂ ನಿರಂತರ ಪ್ರಯತ್ನಗಳ ಪೂರಕವಾಗಿರುವ ನಿರ್ಣಯವನ್ನು ಒತ್ತಾಯಿಸಲು ಈ ಸದನವು ಸರ್ವಾನುಮತದಿಂದ ನಿರ್ಣಯಿಸುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲು ಇರ್ತಕ್ಕಂಥ ಸುಮಾರು 73 ಕೇಂದ್ರ ಸರ್ಕಾರದ ಸಂಸ್ಥೆಗಳ ವಿಚಾರವಾಗಿ ನಾನು ಅಧಿಕೃತ ನಿರ್ಣಯವನ್ನು, ಪೂರ್ಣ ಪಾಠವನ್ನು ಮಂಡಿಸ್ತೀನಿ. ಅದರ ನಿರ್ಣಾಯಕ ಪ್ಯಾರಾ, ಕರ್ನಾಟಕದಲ್ಲಿ ಬೆಂಗಳೂರು ಪ್ರದೇಶದಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುವ 73 ರಾಷ್ಟ್ರೀಯ ಪ್ರಾಮುಖ್ಯತೆಯ ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನು ಗುರುತಿಸಿ ಅವುಗಳಲ್ಲಿ ಕನಿಷ್ಠ 75 ಪ್ರಮುಖ ಸಂಶೋಧನಾ ಸಂಸ್ಥೆಗಳೂ ಸೇರಿದಂತೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ವರ್ಗಾಯಿಸಲು ಭಾರತ ಸರ್ಕಾರವನ್ನು ಆಗ್ರಹಿಸಲು ಈ ಸದನವು ಸರ್ವಾನುಮತದಿಂದ ಆಗ್ರಹಿಸುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣಾ ಮೇಲ್ದಂಡೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಆ ಒಂದು ಪೂರ್ಣ ಪಾಠವನ್ನು ಮಂಡಿಸ್ತಾ, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 UKP 3 ತಕ್ಷಣವೇ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಿಸಲು, ಕೇಂದ್ರ ಅನುದಾನ ಬಿಡುಗಡೆ ಮಾಡಲು ಮತ್ತು ಕೃಷ್ಣಾ ಜಲವಿವಾದ ನ್ಯಾಯಾಧೀಕರಣ 2 KWDT2 ರ ಅಂತಿಮ ತೀರ್ಪಿನ ಗೆಜೆಟ್ ಅಧಿಸೂಚನೆಗೆ ಒತ್ತಾಯಿಸಲು ಈ ಸದನವು ಸರ್ವಾನುಮತದಿಂದ ನಿರ್ಣಯಿಸುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ ಪ್ರದೇಶವು 371 ಹಿನ್ನೆಲೆಯೊಳಗೆ ಏನು ಸ್ಥಾಪನೆ ಆಗಿರ್ತಕ್ಕಂಥ KKRDB ಹಾಗೂ ಅದಕ್ಕೆ ನೀಡಬೇಕಾಗಿರ್ತಕ್ಕಂಥ ಅನುದಾನ ಹಾಗೂ ಮ್ಯಾಚಿಂಗ್ ಗ್ರ್ಯಾಂಟ್ ವಿಚಾರದಲ್ಲಿ ಈ ಒಂದು ಅಧಿಕೃತ ನಿರ್ಣಯ, ಅದರ ಪೂರ್ಣ ಪಾಠವನ್ನು ನಾನು ಮಂಡಿಸ್ತಾ ಇದ್ದೀನಿ. ಹಾಗೂ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ರೂಪಾಯಿ ಹೊಂದಾಣಿಕೆ ಅನುದಾನವನ್ನು, ಮ್ಯಾಚಿಂಗ್ ಗ್ರ್ಯಾಂಟನ್ನು ವಿದರ್ಭ ಅಭಿವೃದ್ಧಿ ಮಾದರಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡುವಂತೆ ಆಗ್ರಹಿಸಲು ಈ ಸದನವು ಸರ್ವಾನುಮತದಿಂದ ನಿರ್ಣಯಿಸುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ,
ನಮ್ಮ ರಾಜ್ಯದಲ್ಲಿ ಬೆಳೆದಿರ್ತಕ್ಕಂಥ 670 ಲಕ್ಷ ಟನ್ನು ಕಬ್ಬು ಹಾಗೂ 54,25,000 ಮೆಟ್ರಿಕ್ ಟನ್ಗಳಷ್ಟು ಮೆಕ್ಕೆಜೋಳ ಇವುಗಳ ಇಳುವರಿ ಹೆಚ್ಚಳ ಸಹಜವಾಗಿ ರೈತ ಸಮುದಾಯದಲ್ಲಿ ಮಂದಹಾಸ ಮೂಡಿಸಿದೆ. ಆದರೆ ಕೇಂದ್ರ ಸರ್ಕಾರ ಎಥೆನಾಲ್ ಹಂಚಿಕೆಯೊಳಗೆ ಮಾಡಿರ್ತಕ್ಕಂಥ ಏನು ತಾರತಮ್ಯ ಇದೆ ಆ ಕುರಿತಂತೆ ಈ ಒಂದು ನಿರ್ಣಯದ ಪೂರ್ಣ ಪಾಠವನ್ನು ನಾನು ಸದನಕ್ಕೆ ಮಂಡಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕಬ್ಬು ಮತ್ತು ಇತರೆ ಕಚ್ಚಾ ವಸ್ತುಗಳನ್ನು ಆಧರಿಸಿ ಉತ್ಪಾದಿಸುವ ಎಥೆನಾಲ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಾರತಮ್ಯ ಮಾಡದೆ ಸಮಾನವಾದ ಎಥೆನಾಲ್ ಸಂಗ್ರಹಣೆ ಪ್ರಮಾಣವನ್ನು ನಿಗದಿಪಡಿಸಿ ರೈತರ ರಕ್ಷಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲು ಈ ಸದನವು ಸರ್ವಾನುಮತದಿಂದ ನಿರ್ಣಯಿಸುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಭವಿಷ್ಯವನ್ನು, ಅದರಲ್ಲೂ ಉತ್ತರ ಕರ್ನಾಟಕದ ಬೆಳಗಾವಿ, ಗದಗ, ಬಾಗಲಕೋಟೆ ಹಾಗೂ ಈ ಜಿಲ್ಲೆಗಳು, ಧಾರವಾಡ, ಈ ಜಿಲ್ಲೆಗಳಲ್ಲಿ ಈ ಮಾದಾಯಿ ಜಲವಿವಾದವು ಬಹಳಷ್ಟು ಬಹುದಿನಗಳಿಂದ ಕುಂಠಿತ ಆಗ್ತಾ ಇದೆ. ಈ ಕಳಸಾ ಬಂಡೂರಿ ನೀರು ಯೋಜನೆಗಳಲ್ಲಿ ಮಹದಾಯಿ ನ್ಯಾಯಾಧೀಕರಣ ತೀರ್ಪಿನನ್ವಯ ಕುಡಿಯುವ ನೀರು ಪೂರೈಕೆಯ ಮಹತ್ವಾಕಾಂಕ್ಷೆಯ ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆಗೆ ಅಗತ್ಯವಿರುವ ಅರಣ್ಯ ಮತ್ತು ವನ್ಯಜೀವಿ ಮಂಡಳಿಗಳ ಅನುಮೋದನೆಯನ್ನು ತ್ವರಿತವಾಗಿ ಒದಗಿಸಲು ಭಾರತ ಸರ್ಕಾರದ ತುರ್ತು ಕ್ರಮಕ್ಕೆ ಒತ್ತಾಯಿಸಲು ಈ ಸದನವು ಸರ್ವಾನುಮತದಿಂದ ನಿರ್ಣಯಿಸುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ 6 ನಿರ್ಣಯಗಳನ್ನು ನಾನು ಹೇಳೋದಕ್ಕೆ ಬರ್ತೀನಿ. ಈ 6 ನಿರ್ಣಯಗಳನ್ನು ಉತ್ತರ ಕರ್ನಾಟಕದ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಈ ಸದನ ಕೆಳಗೆ ಮಂಡಿಸಲಾಗಿದೆ. 2 ಸದನಗಳು ಇವುಗಳನ್ನು ಸರ್ವಾನುಮತದಿಂದ ಪಾಸ್ ಮಾಡಿವೆ. ಈ ಸದನಗಳ ನಿರ್ಣಯ, ಸರ್ವಾನುಮತದ ನಿರ್ಣಯ ಸರ್ಕಾರಕ್ಕೆ ವಿಶೇಷ ಬಲವನ್ನು ತಂದುಕೊಡ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ವ್ಯಕ್ತ ಮಾಡಿದ ಹಾಗೆ ಸರ್ವಪಕ್ಷಗಳ ನಿಯೋಗ ತೆಗೆದುಕೊಂಡು ಅಗತ್ಯ ಅನಿಸಿದರೆ ಇತರ ನಾಯಕರುಗಳನ್ನು ಸೇರಿಸಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರಧಾನಮಂತ್ರಿಗಳನ್ನು ಹಾಗೂ ಸಂಬಂಧಿತರನ್ನು ಒತ್ತಾಯಿಸಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅನ್ನೋದನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ ಎಲ್ಲ ನಿರ್ಣಯಗಳು ಅವರ ಕೈಯನ್ನು ವಿಶೇಷವಾಗಿ ಬಲಗೊಳಿಸ್ತಾವು. ಹಾಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸದನಕ್ಕೆ ನನ್ನ ಕೃತಜ್ಞತೆಗಳನ್ನು ಹೇಳ್ತೀನಿ. ಈ 6 ನಿರ್ಣಯಗಳನ್ನು ಮೂಲವಾಗಿ ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ನ್ಯಾಯ ಪಡೆಯೋದಕ್ಕೆ ನಾವು ಹೋರಾಟಕ್ಕೆ ನಮ್ಮ ಸರ್ಕಾರ ಸನ್ನದ್ಧವಾಗ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಅನುಮತಿಯಿಂದ ಈಗಾಗಲೇ ನಾವು ರಾಜ್ಯದ ಮೀಸಲಾತಿ ಅಧಿನಿಯಮಗಳನ್ನು ಏನು ನಾವು 56% ಈಗಾಗಲೇ ನಾವು ಮಾಡಿದ್ದೇವೆ, ಅದಕ್ಕಾಗಿ ಕಾನೂನಿನಲ್ಲೂ ಸಹಿತ ಅದನ್ನ ವ್ಯಕ್ತ ಮಾಡಿದ್ದೇವೆ. ಆ ಹಿನ್ನೆಲೆಯೊಳಗೆ ರಾಜ್ಯದ ಮೀಸಲಾತಿ ಅಧಿನಿಯಮಗಳನ್ನು ಭಾರತ ಸಂವಿಧಾನದ 9ನೇ ಅನುಸೂಚಿಗೆ, ಅಂದರೆ 9th ಶೆಡ್ಯೂಲ್ ಸೇರ್ಪಡೆಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಸದನವು ಸರ್ವಾನುಮತದಿಂದ ಒತ್ತಾಯಿಸುತ್ತದೆ. ಈ ಎಲ್ಲ ನಿರ್ಣಯಗಳನ್ನು ಮಾಡಿರ್ತಕ್ಕಂಥ ಯಾವತ್ತು ಸದನಕ್ಕೆ, ಸದನದ ಗೌರವಾನ್ವಿತ ಸದಸ್ಯರುಗಳಿಗೆ ವಿಶೇಷವಾಗಿ ನನ್ನ ವಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಎಲ್ಲ ನಿರ್ಣಯಗಳನ್ನು ಹಾಗೂ ಉತ್ತರ ಕರ್ನಾಟಕದ ಚರ್ಚೆಯನ್ನು ಇಷ್ಟು ಸಮರ್ಪಕವಾಗಿ ತಾವು ನಡೆಸಿಸಿ ನಮಗೆ ದೊಡ್ಡದಾಗಿರ್ತಕ್ಕಂಥ ಸಹಕಾರ ನೀಡಿದ್ದೀರಿ. ಆ ಕಾರಣಕ್ಕಾಗಿ ಸಭಾಪತಿಗಳಿಗೆ ವಂದಿಸುವಂಥ ಸಂದರ್ಭದೊಳಗೆ 2 ನಾನು ಮಹತ್ವದ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ. ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಒಂದು ಹೇಳ್ಬಿಡ್ತೀನಿ, ಮುಗಿಸಿ ಆಮೇಲೆ ಮಾತಾಡ್ತೀನಿ. ಇದನ್ನು ಹೇಳ್ಬಿಡ್ತೀನಿ. ಮಾನ್ಯ ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿಗಳು ಮಂಡಿಸಿರುವ 7 ನಿರ್ಣಯಗಳಿಗೆ ಸದನವು ಸಮ್ಮತಿ ಎಂದು ಭಾವಿಸುತ್ತೇನೆ. ಈ ನಿರ್ಣಯವನ್ನು ಸರ್ವಾನುಮತ ಅಂಗೀಕಾರ ಮಾಡಲಾಗಿದೆ. ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ
ಬೆಳಗಾಂದಲ್ಲಿ ಉತ್ತರ ಕರ್ನಾಟಕದ ವಿಚಾರವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಸುಮಾರು 7-8 ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಅದರಲ್ಲಿ ಒಟ್ಟು 4,700 ಕೋಟಿ ರೂಪಾಯಿಗಳ ಒಟ್ಟು ಯೋಜನೆಯನ್ನು ಮಂಜೂರಿ ಕೊಟ್ಟಿದ್ದೇವೆ. ಅದರಲ್ಲಿ ಮಹತ್ವದ್ದು ಹಾಗೂ ದೊಡ್ಡ ಯೋಜನೆಗಳನ್ನು ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಮಸ್ಕಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪಾಮನಕಲ್ಲೂರು ಏರಿಯಾದಲ್ಲಿ ರಾಯಚೂರು ಜಿಲ್ಲೆ NRBC LI ಸ್ಕೀಮು 998 ಕೋಟಿ ರೂಪಾಯಿ ಈ ಯೋಜನೆಯನ್ನು ರಾಜ್ಯ ಸಚಿವ ಸಂಪುಟ ನಿನ್ನೆ ತನ್ನ ಒಪ್ಪಿಗೆಯನ್ನು ನೀಡಿದೆ. ಅದೇ ರೀತಿಯಾಗಿ ಬದಾಮಿ ಬೀಳ್ಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣಾ ರಿವರ್ LI ಸ್ಕೀಮ್ 1700 ಕೋಟಿ ರೂಪಾಯಿ ಯೋಜನೆಯನ್ನು ನಿನ್ನೆ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನು ನೀಡಿದೆ. ಅಧ್ಯಕ್ಷರೇ, ಆ ಮಾತನ್ನು ಆ ವಿವರವನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಮತ್ತೊಮ್ಮೆ ತಮಗೆ ವಂದನೆಗಳನ್ನು ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, 19 ಡಿಸೆಂಬರ್ 2025 ಸಮೂಹ 5ರ ಸದನದಲ್ಲಿ ಉತ್ತರಿಸುವ ಒಟ್ಟು 17 ಪ್ರಶ್ನೆಗಳ ಪೈಕಿ 13 ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಗೂ ಲಿಖಿತ ಮೂಲಕ ಉತ್ತರಿಸುವ ಒಟ್ಟು 122 ಪ್ರಶ್ನೆಗಳ ಪೈಕಿ 55 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸಿದ್ದೇನೆ. 8/12/2025 19/12/2025ವರೆಗೂ ನಡೆದ 157ನೇ ಅಧಿವೇಶನದಲ್ಲಿ ನಿಯಮ 77 ಸ್ವೀಕರಿಸಲಾದ ಒಟ್ಟು 165 ಸೂಚನೆಗಳ ಪೈಕಿ 74 ಸೂಚನೆಗಳಿಗೆ ಮತ್ತು ನಿಯಮ 332 ಸ್ವೀಕರಿಸಿದ ಒಟ್ಟು 108 ಸೂಚನೆಗಳ ಪೈಕಿ 34 ಸೂಚನೆಗಳಿಗೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸಿದ್ದೇನೆ. ಮಾನ್ಯ ಶಾಸಕರಾದ ಶ್ರೀಮತಿ ಬಲ್ಕಿಸಾ ಬಾನು ಅವರು 12/12/2025 ಹಾಗೂ ಶ್ರೀ PH ಪೂಜಾರ್ ಅವರು 16/12/2025 ಹಾಗೂ DT ಶ್ರೀನಿವಾಸ್ ಅವರು ಶ್ರೀ K ಅಬ್ದುಲ್ ಜಬ್ಬಾರ್ ಅವರುಗಳು 17/12/2025 ಹಾಗೂ ಶ್ರೀ ಸುಶೀಲ್ ಜಿ ನಮೋಶಿ ಅವರು, ರಮೇಶ್ ಬಾಬು ಅವರು ಹಾಗೂ ಗಜ್ಜೆ ಗುತ್ತೇದಾರ್ ಅವರುಗಳು 18/12/2025 ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿತ ಸೂಚನೆಗಳು ಸಂಬಂಧಿಸಿದ ಉತ್ತರಗಳನ್ನು ಸದನಕ್ಕೆ ಒಪ್ಪಿಸಿದೆ. ಆಯ್ತನ್ರಿ, ಆಯಿತು. ವಿಧಾನ ಪರಿಷತ್ತಿನ 157ನೇ ಅಧಿವೇಶನದ ಉಪನ್ಯಾಸದಲ್ಲಿ ನಡೆದಿರುವ ಕಾರ್ಯಕಲಾಪ ವಿವರವನ್ನು ಸದನಕ್ಕೆ ತಿಳಿಸಲು ಇಚ್ಛಿಸುತ್ತೇನೆ. ಪ್ರಸ್ತುತ ಅಧಿವೇಶನವು ದಿನಾಂಕ 8/12/2025 19/12/2025 ಒಟ್ಟು 10 ದಿನಗಳೆಂದರೆ 62 ಗಂಟೆ ನಿಮಿಷಗಳ ಕಾಲ ನಡೆಸಲಾಗುತ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.